ಹಲೋ ನಿಮ್ಮೆಲ್ರಿಗೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈ ದಿನ ಬೆಳಗ್ಗೆ ಎದ್ದು ಸ್ವಲ್ಪ ಕರಿಬೇವು ಸೊಪ್ಪು ತಿಂದು ಅದಾದಮೇಲೆ ಬೆಚ್ಚಗಿರೋ ನೀರನ್ನ ಕುಡಿದು ದಿನನ ಶುರು ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ಇವತ್ತು ನಾನು ನಿಮಗೆ ಚಿಲ್ಲಿ ಗಾರ್ಲಿಕ್ ಎಗ್ ರೈಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಸಿರು ಮೇಥಿ ಆನಿಯನ್ನು ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಸಿಪ್ಪೆ ಬಿಡಿಸಿರೋ ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೆ. ಅದೆರಡನ್ನೂ ಇದು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ಮೆಲ್ ಅಂದರೆ ಹಸಿ ಸ್ಮೆಲ್ ಹೋಗೋವರೆಗೂ. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಎಗ್ಗು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಎಗ್ನ ಹಾಕೋತಾ ಇದ್ದೀನಿ. ಹಾಗೆ ಉಡಿಯಾಗಿ ರೈಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ರೈಸ್ನ ಮಿಕ್ಸ್ ಮಾಡಿ ಸ್ವಲ್ಪ ಅದ್ರ ಮೇಲೆ ಬೇಕಿದ್ರೆ ಮಟನ್ ಪೌಡರ್ನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಅದಾದಮೇಲೆ ಆ್ಯಸ್ ಯೂಶುವಲ್ ನನ್ನ ಮನೆ ಕೆಲಸ, ಸೊ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು, ಜೊತೆಗೆ ಬೇಗ ಕಸ ಎಲ್ಲ ಗುಡಿಸಿದ್ದಾಯಿತು. ಆ್ಯಂಡ್ ನಾನು ಹೇರ್ ಕೇರ್ ಕೂಡ ಮಾಡ್ಕೋಬೇಕಲ್ವ, ಅದಕ್ಕಾಗಿ ಪಿಲ್ಗ್ರಿಮ್ ಅವರ ಹೇರ್ ಸಮ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಟ್ರೈ ಮಾಡಿ ಹೇರ್ ಗ್ರೋತ್ಗೆ. ಆ್ಯಂಡ್ ದೆನ್ ನಾನು ಕೂಡ ಸಖತ್ತಾಗಿ ರೆಡಿಯಾಗಿ ಆಫೀಸ್ ಕಡೆಗೆ ಹೊರಟೆ. ಸೊ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸೀಟ್ ಸಿಕ್ತು. ಆ್ಯಂಡ್ ಇವತ್ತೊಂದು ಪ್ರಿಟಿ ಕಂಡಕ್ಟರ್ನ ನೋಡಿದೆ, ವುಮೆನ್ ಕಂಡಕ್ಟರ್ನ. ಸಿಕ್ಕಾಪಟ್ಟೆ ಕ್ಯೂಟಾಗಿದ್ದರು ಆ್ಯಕ್ಚುಲಿ. ಮೇ ಬಿ ಅವ್ರು ಹೊಸ್ದಾಗಿ ಜಾಯ್ನ್ ಆಗಿರ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ದೆನ್ ಆಫೀಸ್ ಕಡೆಗೆ ಹೋಗ್ಬೇಕಾದ್ರೆ ನನ್ನ ಕೊಲ್ಲಿಗೆ ಕೂಡ ಏನೋ ಇನ್ ಬಿಟ್ವೀನಲ್ಲಿ ಬಂದರು. ಸೊ ಅವರೇ ನಾನು ಪಿಕ್ ಮಾಡಿಕೊಂಡು ಆಫೀಸ್ ಕಡೆಗೆ ಬಂದು ಪೂರಿ ಹಾಗೆ ಆಲೂಗಡ್ಡೆ ಪಲ್ಯನ ಬ್ರೇಕ್ಫಾಸ್ಟ್ ಆಗಿ ತಿನ್ಕೊಂಡಿದ್ದಾಯಿತು. ಆ್ಯಂಡ್ ಇವತ್ತು ನಂದು ಗೋಲ್ಡ್ ಅಮೌಂಟ್ ಪೇ ಮಾಡಬೇಕಾಗಿತ್ತು. ಸೊ 2000 ರೂಪಾಯಿ ಎವ್ರಿ ಮಂತ್ ನಾನು ಪೇ ಮಾಡ್ತಾ ಇದ್ದೀನಿ. ಸೊ ಅದನ್ನ ಹೋಗಿ ಪೇ ಮಾಡಿ ಈವ್ನಿಂಗ್ ಬರೋ ಟೈಮಲ್ಲಿ ಕಾಫಿನ ಕುಡ್ಕೊಂಡು ಆ್ಯಂಡ್ ಬ್ಯಾಕ್ ಟು ಮನೆಗೆ. ಆ್ಯಂಡ್ ಸಾಕಷ್ಟು ಕೆಲಸ ಇರುತ್ತೆ. ಬಂದ ತಕ್ಷಣ ಫಸ್ಟ್ ನಾನು ಲಂಚ್ ಬಾಕ್ಸ್ನೆಲ್ಲ ವಾಶ್ಗೆ ಹಾಕ್ಬಿಡ್ತೀನಿ. ಆ್ಯಂಡ್ ಇವತ್ತು ಸ್ವಲ್ಪ ನೆಗೆಟಿವ್ ಫೀಲ್ ಆಗ್ತಾಯಿತ್ತು, ಹಾಗಾಗಿ ಕೈಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯೆಲ್ಲ ರಬ್ ಮಾಡಿ ಕೈನ ವಾಶ್ ಮಾಡ್ಕೊಂಡೆ. ನೀವು ಕೂಡ ಟ್ರೈ ಮಾಡ್ಬೋದು ಏನು ನೆಗೆಟಿವ್ ಫೀಲ್ ಆಗ್ತಿದ್ರೆ ನಿಮಗೆ. ಆ್ಯಂಡ್ ದೆನ್ ಬಟ್ಟೆ ಎಲ್ಲ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ನಾನೊಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಸ್ವಲ್ಪ ಟೈಮ್ ತಗೋತಾ ಇತ್ತು. ಸೊ ಅಪ್ಲೋಡ್ ಮಾಡಿದ್ದೀನಿ, ಆಲ್ರೆಡಿ ಚೆಕ್ಔಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಬಾಯ್.